ಓಕೆ, ಈಗಾಗಲೇ SIT ತನಿಖೆಯನ್ನ ಚುರುಕು ಮಾಡಿದೆ. ನೆನ್ನೆ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಇದರ ನಡುವೆ ಮತ್ತೊಂದು ಅಪ್ಡೇಟ್ ಏನಪ್ಪಾ SIT ವಿಚಾರದಲ್ಲಿ ಅಂದ್ರೆ, ಇವತ್ತು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೀತಾರೆ. ನೋಟಿಸ್ ಅಲ್ಲದೇ ಇರುತ್ತೆ, ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ. ಸೊ SIT ಇಂದ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಇದೇ ಆಗ್ಬೇಕಾಗಿರುವಂಥದ್ದು. ಸೊ ಅಲ್ಲಿಗೆ ನೋಟಿಸ್ ಕೊಟ್ರೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿ ಹೋಗಿದ್ದಾರೆ ಅಲ್ಲಿಂದ ವಾಪಸ್ ಬರಬೇಕಾಗುತ್ತೆ. ರೇವಣ್ಣ ಅವರು ಅಟೆಂಡ್ ಆಗಬೇಕಾಗುತ್ತೆ. ಏನಾಗುತ್ತೆ ನೋಡೋಣ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಎಲ್ಲ ಪ್ರಕರಣದಲ್ಲೂ ಅಷ್ಟೇ, ತನಿಖೆಯ ಹಂತದಲ್ಲಿರುವಾಗಲೇ ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ. ಏನಾಗ್ತಿದೆ, ನಾವೇನು ಯೋಚನೆ ಮಾಡ್ತಿದ್ದೀವಿ, ಯಾವ ಆ್ಯಂಗಲ್ನಲ್ಲಿ ಹೋಗ್ತಾ ಇದ್ವಿ ಅಂತ ಯಾವ ಅಧಿಕಾರಿಗಳು ಕೂಡ ಬಿಟ್ಕೊಡಲ್ಲ. ಅದನ್ನೇ ಇಲ್ಲೂ ಕೂಡ ಆಫೀಸರ್ ಹೇಳಿರುವಂಥದ್ದು. ಸೊ ತನಿಖೆಯ ಹಂತದಲ್ಲಿದೆ, ಮುಗಿದ ನಂತರ ನಾವು ಇದ್ರ ಬಗ್ಗೆ ಮಾತನಾಡ್ತೀವಿ, ಪ್ರತಿಕ್ರಿಯೆ ಕೊಡ್ತೀವಿ ಅಂತ. ಈಗಾಗಲೇ 18 ಜನರ ಟೀಮ್, SIT ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿಯಾಗಿದ್ದು, ಇದೀಗ ಇವತ್ತು ಅಥವಾ ನಾಳೆ ಪ್ರಜ್ವಲ್ ರೇವಣ್ಣಗೆ ಮತ್ತು ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಕೊಡೋ ಸಾಧ್ಯತೆ ಒಂದು ಕಡೆ. ಆದರೆ ಪಕ್ಷದ ಕಡೆಯಿಂದ ಅವರಿಗೆ ಅವ್ರ ವಿರುದ್ಧ ಏನು ಕಠಿಣ ಕ್ರಮ ತಗೊಳ್ತಾರೆ ಅನ್ನುವಂಥದ್ದು ಮತ್ತೊಂದು ರೀತಿಯ ಕುತೂಹಲ. ಕಾದು ನೋಡಬೇಕು. ಈಗ ಪ್ರಕರಣದ SIT ಈಗ ಆಲ್ರೆಡಿ ತನಿಖೆನ ಚುರುಕು ಮಾಡಿದ್ದು FSL ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಇನ್ನೊಂದು ರೀತಿಯಲ್ಲೂ ಕೂಡ ಯೋಚನೆ ಮಾಡ್ತಾ ಇದೆ.